ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಇವತ್ತಿನ ನನ್ನ ಲಾಗ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ನಿನ್ನೆಯ ವಿಡಿಯೋ ಆಗಿರುತ್ತೆ. ಬೆಳಗಿನ ತಿಂಡಿಗೆ ಅಂತ ಅಂದ್ಬಿಟ್ಟು ನಾನು ಪೂರಿ ಮಾಡ್ಕೊತಾ ಇದ್ದೀನಿ ಮಕ್ಕಳಿಗೆ ಲಂಚ್ ಬಾಕ್ಸ್‌ಗೆ. ಹಾಗೆ ತಿಂಡಿ ಏನಾದ್ರು ಸ್ಪೆಷಲ್ ಆಗಿ ತಿಂಡಿ ಮಾಡ್ಲೇಬೇಕು ಡೈಲಿ. ಆದ್ರಿಂದ ಪೂರಿ ಮಾಡ್ಕೊತಾ ಇದ್ದೀನಿ. ವಾರದಲ್ಲಿ ಒಂದಿನ ಆದ್ರೂ ಪೂರಿ ಇದ್ದೇ ಇರುತ್ತೆ ನಮ್ಮ ಮನೇಲಿ. ಸ್ವಲ್ಪ ಬೋಂಡ ಮಾಡಿರೋ ಎಣ್ಣೆ ಇತ್ತು. ಬೋಂಡ ಮಾಡಿರೋ ಎಣ್ಣೆನಲ್ಲೇ ಪೂರಿನ ಹಾಕೋತಾ ಇದ್ದೀನಿ. ಮಕ್ಕಳಿಗೆಲ್ಲ ಲಂಚ್ ಬಾಕ್ಸ್‌ಗೆಲ್ಲ ಪ್ಯಾಕ್ ಮಾಡ್ಬೇಕು ಅಂತ. ಹಾಗೆ ಇದ್ರ ಜೊತೆಗೆ ನಾನು ಸಾಗು ಮಾಡ್ಕೊಂಡಿದ್ದೀನಿ. ತರಕಾರಿ ಸಾಗು, ಅವರೆಕಾಳು ತರಕಾರಿನೆಲ್ಲ ಹಾಕಿ ಸಾಗು ಮಾಡ್ಕೊತಾ ಇದ್ದೀನಿ. ಡೈಲಿ ಏನಾದ್ರೂ ಚಿಂತೆ ಇದ್ದೇ ಇರುತ್ತೆ. ಇದೇ ಚಿಂತೆ ಆಗ್ಬಿಟ್ಟಿರುತ್ತೆ ಹೆಣ್ಮಕ್ಳಿಗಂತೂ. ಇವತ್ತೇನ್ ಮಾಡ್ಲಿ, ಸಂಜೆ ಏನ್ ಮಾಡ್ಲಿ, ಬೆಳಿಗ್ಗೆ ಏನ್ ಮಾಡ್ಲಿ, ಇದೇ ಚಿಂತೆ ಆಗಿರುತ್ತೆ. ಬೇರೆ ಏನು ಚಿಂತೆ ಇರಲ್ಲ. ತಿಂಡಿಗೆ ಏನ್ ಮಾಡ್ಲಿ, ನಾಷ್ಟಕ್ಕೆ ಏನ್ ಮಾಡ್ಲಿ, ಊಟಕ್ಕೆ ಏನ್ ಮಾಡ್ಲಿ ಅನ್ನೋದೇ ಆಗ್ಬಿಟ್ಟಿರುತ್ತೆ. ಹಾಗೆ ನಾನು ಕೂಡ ಬೆಳಿಗ್ಗೆನೇ ಚಳಿಲೇ ಎದ್ದು ಬೇಗ ತಿಂಡಿ ಮಾಡ್ಕೊಳ್ಳೋದಕ್ಕೆ ಪೂರಿ ಮಾಡ್ಕೊತಾ ಇದ್ದೀನಿ. ಒಂದೊಂದೇ ಪೂರಿನ ಹಾಕೊಂಡು ಪೂರಿ ಮಾಡ್ಕೊತಾ ಇದ್ದೀನಿ. ಬೇಗನೆ ಮಾಡ್ಕೋಬೇಕು ಯಾಕಂದ್ರೆ ಮಕ್ಳು ಸ್ಕೂಲ್‌ಗೆ ಕಳಿಸ್ಬೇಕಲ್ಲ. ಅದ್ರಿಂದ 8 ಗಂಟೆ ಅಷ್ಟ್ರಲ್ಲಿ ನಮ್ಮ ಮನೇಲಿ ತಿಂಡಿ ರೆಡಿ ಆಗ್ಬಿಟ್ಟಿರುತ್ತೆ. ಫಸ್ಟ್ ಯಾವುದೇ ಕೆಲ್ಸನೇ ಮಾಡಲ್ಲ. ಫಸ್ಟ್ ಮಾಡೋದೇ ತಿಂಡಿ ನಂದು ಎದ್ದ ತಕ್ಷಣ. ಒಂದ್ ಲೋಟ ಟೀ ಮಾಡಿ ಕುಡ್ದ್ಬಿಟ್ಟೆ ಅಂದ್ರೆ ನಮ್ಮನೆಯವ್ರಿಗೆ ಕೊಟ್ಟು ತಿಂಡಿ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ. ಮಕ್ಕಳಿಗೆ ಲಂಚ್ ಬಾಕ್ಸ್‌ಗೆ ಅವ್ರಿಗೆ ತಿನ್ನಕ್ ಆಗೋವಷ್ಟು ಹಾಕೊಡ್ತೀನಿ. ನಮ್ಮನೆಯವ್ರು ಸ್ಕೂಲ್‌ಗೆ ಹೋಗ್ಬೇಕಾದ್ರೆ ಅವ್ರಿಗೆ ಮತ್ತೆ ಹಾಕೊಡ್ತೀನಿ. ಪೂರಿ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ಸಾಫ್ಟ್ ಆಗಿ. ಮಕ್ಳಿಗೆ ತಿನ್ನೋದಕ್ಕೆ ಹಾಕೊಟ್ಟು ನಾನು ಅದು ಕೂಡ ಲಂಚ್ ಬಾಕ್ಸ್‌ಗೆಲ್ಲ ಪ್ಯಾಕ್ ಮಾಡ್ದೆ. ಮತ್ತೆ ಅರ್ಧ ತಿಂದರ್ಧ ಹಂಗೆ ಬಿಟ್ಟಿದ್ದಾರೆ. ಸಾಗು ಅವರೆಕಾಳು ಹಾಕಿ ಮಾಡಿದ್ದೆ. ಬಟಾಣಿ ಇರ್ಲಿಲ್ವಲ್ಲ ಅದರಿಂದ ಅವರೆಕಾಳು ಹಾಕಿ ಮಾಡಿದ್ದೆ. ತುಂಬಾ ಚೆನ್ನಾಗಾಗಿತ್ತು. ನೆಕ್ಸ್ಟ್ ಅವ್ರು ರಜಾ ಹಾಕಿದ್ರು ನಮ್ಮ ಮನೆಯವರು ಕೂಡ. ನಾವು ಕೂಡ ತಿಂಡಿ ಮಾಡ್ಕೊಂಡು ಹೊಲ್ದತ್ರ ಬಂದ್ವಿ. ಅವರೆಕಾಯಿ ಇತ್ತು, ಸ್ವಲ್ಪ ಅವರೆಕಾಯಿನೆಲ್ಲ ಬಿಡಿಸ್ಕೋಬೇಕಾಗಿತ್ತು. ನಮ್ಮ ಅವರೆ ಗಿಡದಲ್ಲಿ ನೋಡಿ ಎಷ್ಟೊಂದು ಅವರೆಕಾಯಿ ಬಂದಿದೆ. ಆದ್ರೆ ಸ್ವಲ್ಪ ಕಾಂಗ್ರೆಸ್ ಸತೆ ಬೆಳ್ಕೊಂಡ್ಬಿಟ್ಟಿದೆ. ಕಳೆ ಕೀಳಲಿಲ್ಲ ಈ ಸಾರಿ. ನನ್ನ ತಮ್ಮನ್ ಮದ್ವೆ ಟೈಮ್ ಆಗಿದ್ರಿಂದ ಕಳೆ ಕೀಳೋದಕ್ಕೆ ಟೈಮ್ ಸಿಗ್ಲಿಲ್ಲ. ಅದರಿಂದ ಸತ್ತೆ ಸ್ವಲ್ಪ ಬೆಳ್ಕೊಂಡಿದೆ. ಹಾಗೇನೆ ಅವರೆಕಾಯಿ ಬಿಡಿಸ್ಕೋಬೇಕಾದ್ರೆ ಕಾಂಗ್ರೆಸ್ ಸತ್ತೆನೆಲ್ಲ ಹಂಗಂಗೆ ಕಿತ್ತಾಕೊಂಡು ಹಂಗಂಗೆ ಬಿಡಿಸ್ತಾ ಇದ್ದೆ. ಈ ಸತ್ತೆನಲ್ಲಿ ಓಡಾಡ್ಕೊಂಡು ಬಿಡಿಸೋದೇ ಒಂದ್ ಹಿಂಸೆ ಆಗಿದೆ. ಕಾಣಿಸ್ತಿಲ್ಲ ನಿಮ್ಗೆ, ಅವರೆಕಾಯಿ ಹಸ್ರು ಇರೋದ್ರಿಂದ ಕಾಣಿಸ್ತಿಲ್ಲ. ಹೂವನೂ ಆಗಿದೆ, ಅಗಟೆನೂ ಇದೆ, ಹಾಗೆ ಕಾಯಿ ಕೂಡ ಇದೆ. ನಮ್ಮನೆಯವರು ನಾವು ಗಾಡಿನಲ್ಲಿ ಬಂದ್ವಿ. ಹಾಗೆ ಮೋಟ್ರು ಕೂಡ ಕಿತ್ತೋಗಿತ್ತು. ಮೋಟ್ರು ಕೂಡ ರೆಡಿ ಎತ್ತುತ್ತಾ ಇದ್ರು. ರೆಡಿ ಮಾಡ್ತಾ ಇದ್ರು ಮೋಟ್ರು ಕೂಡ. ಹೂವನ್ನೆಲ್ಲ ಕಿತ್ಕೊಂಡೆ. ಕನಕಾಂಬರ ಹೂವ ಚೆನ್ನಾಗಿ ಬಿಸಿಲು ಹೊಡಿತಲ್ಲ ಈಗ, ಚೆನ್ನಾಗಿ ಹೂ ಬಂದಿತ್ತು ಕನಕಾಂಬರ ಹೂವ. ಹೂವನ್ನೆಲ್ಲ ಬಿಡಿಸ್ಕೊಂಡಿದೀನಿ. ಮೋಟ್ರ್ ಎತ್ತೋದಕ್ಕೆ ಮಿಷಿನ್‌ದು ಕೂಡ ಬಂದಿತ್ತು. ಎತ್ಬಿಟ್ಟು ಅಲ್ಲಿ ನಿಂತಿದೆ. ಈಗ ಮೋಟ್ರ್ ಸ್ಟಾರ್ಟ್ ಮಾಡಿ ನೀರು ಎಷ್ಟು ಬಂದಿದೆ ಏನು ಅಂತ ನೋಡ್ತಾರೆ. ಕೆಟ್ಟೋಗಿತ್ತು ಮೋಟ್ರು ಆಗ್ಲೇ. ಒಂದ್ 2, 3 ದಿನ ಆಗಿತ್ತಷ್ಟೇನೆ. ಈಗ ಜೋಳ ಹಾಕಿದಾರಲ್ಲ ಒಣಗುತ್ತೆ ಅಂದ್ಬಿಟ್ಟು ಬೇಗನೆ ಎತ್ಸಿದಾರೆ ಮೋಟ್ರು. ಒಂದ್ಸರಿ ಮೋಟ್ರು ಕೆಟ್ಟದಾಗ ರೆಡಿ ಮಾಡಿಸ್ಬೇಕು ಅಂದ್ರೆ 20,000 ಬೇಕು. 20,000, 18, 15 ಹಿಂಗ್ ಕೇಳೇ ಕೇಳ್ತಾರೆ. ವರ್ಷಕ್ಕಿಲ್ಲ ಅಂದ್ರುನು ಮೋಟ್ರು ರೆಡಿ ಮಾಡ್ಸಕ್ಕೇನೆ ಒಂದ್ 50,000, 60,000 ಇಡ್ಲೇಬೇಕಾಗುತ್ತೆ ನೋಡಿ. ಸ್ಟಾರ್ಟ್ ಮಾಡಿದಾರೆ ಈಗ. ನೀರ್ ಯಾವ್ದೇ ರೀತಿ ಬರ್ತಾ ಇದೆ ಅಂತ ಬೋರ್ ನೀರು. ತುಂಬಾ ಚೆನ್ನಾಗ್ ನೀರ್ ಸಿಕ್ಕಿತ್ತು ನಮ್ದಂತೂ ಬೋರ್ ನೀರು. ಈಗಾಗ್ಲೇ ಬೋರ್ ಹಾಕ್ಸಿ ನಾವು 4, 5 ವರ್ಷ ಆಯ್ತು. ಅವಾಗ್ಲಿಂದನೂ ನೀರ್ ಕಡಿಮೆ ಆಗಿಲ್ಲ. ತುಂಬಾ ಚೆನ್ನಾಗ್ ಬರ್ತಾ ಇದೆ. ಗಂಗಮ್ಮ ಚೆನ್ನಾಗ್ ಸಿಕ್ಕಿದಾಳೆ ನಮ್ಗೆ, ಹೊಲ್ದಿದಾಳೆ. ನಮ್ಮನೆಯವ್ರು ನೀರ್ನ ಹತ್ತಿಸ್ಬಿಟ್ಟು ನೋಡ್ತಾ ಇದ್ರು. ಕಡಿಮೆ ಆಗಿದೆ, ಏನಾಗಿದೆ, ಎತ್ತಾಗಿದೆ ಅಂತ ನೋಡ್ತಾ ಇದ್ರು. ಅಷ್ಟ್ರಲ್ಲಿ ನಾನು ಹೂವನ್ನೆಲ್ಲ ಬಿಡಿಸ್ಕೊಂಡು ಮನೆಗ್ ಬಂದ್ವಿ. ನೋಡು ಹೂವನ್ನೆಲ್ಲ ಕುಯ್ಕೊಂಡಿದ್ದೆ, ವಿಡಿಯೋ ಮಾಡ್ಕೊಂಡಿರ್ಲಿಲ್ಲ. ಬೋರ್ ಎತ್ತೋರೆಲ್ಲ ಅಲ್ಲೇ ಇದ್ರಲ್ಲ, ಅದರಿಂದ ಏನ್ ಮೊಬೈಲ್ ಎತ್ಕೊಂಡು ವಿಡಿಯೋ ಗಿಡಿಯೋ ಮಾಡ್ಕೊಂಡಿಲ್ಲ. ಹೂವನ್ನೆಲ್ಲ ಬಿಡಿಸ್ಕೊಂಡು ಇಟ್ಕೊಂಡಿದ್ದೆ. ನಾನು ವಾರಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಎಷ್ಟೊಂದು ಹೂ ಸಿಕ್ಕಿದೆ. ಕಾಕಡ ಹೂ ಮತ್ತೆ ಕನಕಾಂಬರ ಹೂ ಸಿಕ್ಕಿದೆ. ಅದ್ರ ಜೊತೆಗೆ ಬಾಳೆಗೊನೆ ಕೂಡ ಕಡ್ದಿದ್ರು ಒಂದ್ ಅರ್ಧ ನಮ್ ತೋಟ ನೋಡ್ಕೊತಾರಲ್ಲ ಅವ್ರು ಕೊಟ್ಬಿಟ್ಟು ಒಂದ್ ಸ್ವಲ್ಪ ತಗೊಬಂದೆ ಅಷ್ಟೇ. ನಮ್ಮನೇಲಿ ಯಾವಾಗೂ ಬಾಳೆಹಣ್ಣು ಇದ್ದೇ ಇರುತ್ತೆ. ಅವರೆಕಾಯಿ ಕೂಡ ಅಷ್ಟೇನೆ. ಅವ್ರ್ ತೋಟ ಮಾಡ್ತಾರಲ್ಲ ಅವ್ರಿಗೆ ಸ್ವಲ್ಪ ಅವರೆಕಾಯಿ ಕೊಟ್ಬಿಟ್ಟು ನಾನ್ ಸ್ವಲ್ಪ ತಗೊಬಂದಿದ್ದೀನಿ. ಈಗ ಒಣಗಿರೋದ್ನ ಸ್ವಲ್ಪ ಒಣಗಿದೆಯಲ್ಲ, ಬಾಡಿದೆಯಲ್ಲ, ಇದನ್ನ ಒಣಗಾಕ್ತೀನಿ, ಒಣಕಾಳಾಗುತ್ತೆ. ಇಷ್ಟನ್ನ ಹಿಡಿಯಲ್ಲ, ಎಷ್ಟಾಗುತ್ತೋ ಅಷ್ಟು ಹಿಡ್ಕೊತೀನಿ. ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ಹಿಡ್ಕೊಂತೀನಿ. ಮಿಕ್ಕಿದ್ನ ಹಾಗೆ ಇಡ್ತೀನಿ. ನಾಳೆ ಇಲ್ಲ ನಾಡ್ದು ಸಾಂಬಾರ್ಗ್ ಬೇಕಾದಾಗ ಹಿಡ್ದಿಟ್ಕೋತೀನಿ. ಹೀಗೆ ಬಿಟ್ರೆ ಏನಾಗುತ್ತೆ ಅಂದ್ರೆ ಒಳಗಡೆ ಹುಳ ಇರುತ್ತೆ ಒಂದೊಂದು. ಹುಳ ಎಲ್ಲ ತಿನ್ಕೋತವೆ ಅವರೆಕಾಯಿನ. ಹಿಡ್ದಿಟ್ಕೊಂಡ್ಬಿಡ್ಬೇಕು. ಆದ್ರೆ ಈಗಷ್ಟೇ ಹೊಲ್ತವಿಂದ ಬಂದಿರೋದ್ರಿಂದ ಹಿಡಿಯಕ್ಕಾಗಲ್ಲ ಬೇಗ ಬೇಗ. ಕಾಳು ಕೂಡ ತುಂಬಾ ಚೆನ್ನಾಗಿ ದಪ್ಪನಾಗಿದೆ. ಒಂದ್ ಸ್ವಲ್ಪ ಹಿಡ್ಕೊಂಡೆ ಅಷ್ಟೇನೆ. ಹುಳಿ ಸಾರ್ ಮಾಡ್ಕೊತಾ ಇದೀನಿ ನೈಟಿಗೆ ನಾನಿವತ್ತು. ಬೆಳಿಗ್ಗೆ ಪೂರಿ ಮಾಡಿದ್ರಿಂದ ಬೇಗ ಬೇಗ ಹೊಟ್ಟೆ ಹಸಿತಾಯಿತ್ತು ಇವತ್ತು. ಆದ್ರಿಂದ ನೈಟ್‌ಗೆ ಹುಳಿ ಸಾಂಬಾರು. ಒಂದ್ ಆಲೂಗೆಡ್ಡೆ, 1, 2 ಬದ್ನೆಕಾಯಿ ಹಾಕೊಂಡು ಸಾಂಬಾರ್ ಮಾಡ್ಕೊತಾ ಇದೀನಿ ಟೊಮೊಟೊ ಹಾಕೊಂಡು. ಅವರೆಕಾಳು ಸ್ವಲ್ಪ ಜಾಸ್ತಿನೇ ಹಾಕೊಂಡಿದೀನಿ. ನಮ್ಮ ಹೊಲದೇ ಕಾಯಿ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದೀನಿ. ಕಾಳು ಸ್ವಲ್ಪ ದಪ್ಪ ಇದೆ. ಸ್ವಲ್ಪ 1, 2 ನೆಲ್ಲವರೆಕಾಯಿ ಸಿಕ್ತು. ಅಗಟೆ ಕೂಡ ಹಂಗೆ ಹಾಕೋತೀನಿ ನಾನು. ಯಾಕಂದ್ರೆ ಅಗಟೆ ಬೆಂದು ರುಚಿ ಕೊಡ್ತದೆ ಸಾಂಬಾರ್ಗೆ ಅಂತ ಅಂದ್ಬಿಟ್ಟು. ಕೆಲವರು ಎಳೆದು ಅಗಟೆ ಇರುತ್ತಲ್ಲ ಅವರೆಕಾಯ್ದು, ಅದನ್ನ ಹಾಕಲ್ಲ.
ನಮ್ ಕಡೆ ಎಲ್ಲ ಹಾಕ್ತಿವಿ. ಅದು ಬೆಂದು ರಸ ಬಿಟ್ಕೊಟ್ರೆ ಸಾಂಬಾರ್ ಟೇಸ್ಟ್ ಬರುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ. ಬದ್ನೆಕಾಯಿ ಒಂದ್ 2 ಇತ್ತು. ಬದ್ನೆಕಾಯಿ ಇಲ್ಲ ಅಂದ್ರುನು ಹಾಗೆ ಮಾಡ್ಕೋಬಹುದು. ಆದ್ರೆ ಆಲೂಗೆಡ್ಡೆ ಬದ್ನೆಕಾಯಿ ಹಾಕಿ ಮಾಡಿದ್ರೇನೆ ಹಸಿ ಕಾಳಿಗೆ ಸಾಂಬಾರು ಟೇಸ್ಟ್ ಬರೋದು. ಆದ್ರಿಂದ ಆಲೂಗೆಡ್ಡೆ ಬದ್ನೆಕಾಯಿನೆಲ್ಲ ಹಚ್ಕೊತಾ ಇದೀನಿ. 1, 2 ನೆಲವರಿಕಾಯಿ ಇತ್ತು. ಅದನ್ನ ವೇಸ್ಟ್ ಮಾಡೋದ್ ಬೇಡ ಅಂದ್ಬಿಟ್ಟು ಅದನ್ನು ಹಾಕೋತಾ ಇದೀನಿ. ತುಂಬಾ ದಿನದಿಂದ ಆಲೂಗೆಡ್ಡೆ ಯೂಸ್ ಮಾಡೇ ಇರ್ಲಿಲ್ಲ ನಾನು. ಹಂಗೆ ಇತ್ತು. ಏನ್ ತಿಂಗಳಾರ್ ಗಟ್ಲೆಯಿಂದ ಹಂಗೆ ಇತ್ತು ಆಲೂಗೆಡ್ಡೆ. ನೋಡಿ ಮೊಳಕೆ ಬಂದ್ಬಿಟ್ಟಿದೆ. ಈಗ ಅವರೆಕಾಯಿ ಟೈಮಲ್ಲಿ ಯಾವ ಸಾಂಬಾರ್ ಮಾಡಿದ್ರು ಅಷ್ಟು ಟೇಸ್ಟ್ ಸಿಗಲ್ಲ. ಆದ್ರಿಂದ ನಾಷ್ಟಕ್ಕೆ ಯಾವ್ದಾದ್ರು ತರಕಾರಿ ಇದ್ರೆ ನಾಷ್ಟಕ್ ಮಾಡ್ಬಿಡ್ತೀನಿ. ನೈಟ್‌ಗೆಲ್ಲ ಮುದ್ದೆಗೆಲ್ಲ ಅವರೆಕಾಯಿ ಸಾಂಬಾರೇ ಇರುತ್ತೆ ನಮ್ಮನೇಲಿ. ಸೀಸನ್ ಮುಗಿಯೋವರೆಗೂ ಇದೊಂದೇ ಕಾಯಿ. ನಮ್ ಗಿಡದಲ್ಲಿ ಸಿಕ್ಲಿಲ್ಲ ಅಂದ್ರೆ ನಮ್ಮ ಅಪ್ಪವ್ರು ಕೊಟ್ಟು ಕಳಿಸ್ತಾರೆ. ನಮ್ಮ ಅಪ್ಪವ್ರು ಕೊಟ್ಟು ಕಳಿಸ್ಲಿಲ್ಲ ಅಂದ್ರೆ ನಮ್ಮ ಮನೆಯವ್ರು ತಂದೇ ಬಿಡ್ತಾರೆ. ಬೇರೆ ಏನಾರ ಸಾಂಬಾರ್ ಮಾಡ್ಬಿಡ್ತಾಳೆ ಅಂದ್ಬಿಟ್ಟು ಅವರೆಕಾಯಿ ತಂದ್ಬಿಡ್ತಾರೆ. ಸೀಸನಲ್ಲಿ ಒಂದ್ಸರಿ ತಿನ್ಲೇಬೇಕಂತೆ ಅವರೆಕಾಯಿನ. ಹಸಿ ಕಾಳು ಎಲ್ಲಾರ್ಗೂ ಇಷ್ಟ ಆಗುತ್ತೆ ಹಾಗೇನೆ. ಹೊಲ್ದತ್ರ ಹೊಂಟೋಗಿದ್ನಲ್ಲ ಸ್ವಲ್ಪ ಪಾತ್ರೆ ಜಾಸ್ತಿನೇ ಇತ್ತು. ಎಲ್ಲ ತೊಳ್ಕೊತಾ ಇದೀನಿ. ಈಗಂತೂ ತುಂಬಾನೇ ಚಳಿ. ಅಡಿಗೆ ಮಾಡ್ಕೊಂಡ್ ತೊಳ್ಕೊಳ್ಳೋಣ ಅಂತ ಅನ್ಕೊಂಡೆ. ಆದ್ರೆ ಅಡಿಗೆ ಮಾಡೋದಕ್ಕೆ ಪಾತ್ರೆನೆಲ್ಲ ಖಾಲಿ ಆಗಿತ್ತು. ಅದರಿಂದ ಪಾತ್ರೆನ ತೊಳೆದಿಟ್ಕೊಂಡು ಒಂದೇ ಸರಿ ಅಡಿಗೆ ಮಾಡ್ತಾ ಇದೀನಿ. ಈ ಚಳಿಗಾಲದಲ್ಲಿ ಪಾತ್ರೆ ತೊಳೆಯೋದೇ ಒಂದ್ ದೊಡ್ಡ ಹಿಂಸೆ ಆಗ್ಬಿಟ್ಟಿರುತ್ತೆ. ನಾನ್ ನೈಟೇ ತೊಳ್ಕೊತೀನಿ ಪಾತ್ರೆಗಳ್ನ. ಆದ್ರೂವೆ ಹೊಲ್ದ ಹತ್ರ ಅಲ್ಲಿ ಮನೆ ಹತ್ರ ಕೆಲ್ಸ ಮಾಡ್ತಿರ್ತಾರಲ್ಲ ಅಲ್ಲೆಲ್ಲ ಟೀ ಹಾಲೆಲ್ಲ ತಗೊಂಡೋಗಿರ್ತೀನಲ್ಲ ಅವೆಲ್ಲಾನು ತುಂಬಾ ಪಾತ್ರೆ ಬಿದ್ದಿರ್ತವೆ. ಅದ್ರ ಜೊತೆಗೆ ನಮ್ಮನೆಯವ್ರ ಮಕ್ಳು ಎಲ್ಲ ಬಾಕ್ಸ್‌ಗಳು ಊಟದ ಬಾಕ್ಸ್‌ಗಳೆಲ್ಲಾನು ಜಾಸ್ತಿ ಪಾತ್ರೆ ಬಿದ್ದಿರ್ತವೆ. ಒಂದೊಂದ್ ಬೇಸನ್ ಬೆಳಗ್ಗೆ ಒಂದ್ ಬೇಸನ್ ಬೆಳಗಿದ್ರೆ ಸಂಜೆಗೆ ತಿರ್ಗಾ ಮತ್ತೆ ಮಾಮೂಲಿ ಅಷ್ಟೇ ಪಾತ್ರೆ ಬಿದ್ದಿರುತ್ತೆ. ಅದು ಅಲ್ದೆ ನನಗ್ ಫಸ್ಟಿಂದ ಕುತ್ಕೊಂಡ್ ಪಾತ್ರೆ ತೊಳ್ದೆ ಅಭ್ಯಾಸ ಆಗಿತ್ತು. ಇಲ್ಲಿ ಸಿಂಕ್ ಇರೋದ್ರಿಂದ ನಿಂತ್ಕೊಂಡ್ ಪಾತ್ರೆ ತೊಳೆಯಕ್ಕಂತೂ ತುಂಬಾನೇ ಹಿಂಸೆ ಆಗುತ್ತೆ. ಹಾಗೆ ಸಾಂಬಾರ್ ಮಾಡ್ಕೊತಾ ಇದೀನಿ ನೋಡಿ. ತರಕಾರಿ ಎಲ್ಲ ಹಚ್ಚಿಟ್ಕೊಂಡಿದೀನಿ. ಪಾತ್ರೆ ತೊಳ್ಕೊಂಡೆ ಫಸ್ಟೇನೆ. ಇವಾಗ ತೆಂಗಿನಕಾಯಿ ಹಾಕೋತಾ ಇದೀನಿ. ಒಂದ್ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಹಾಕೊಳಲ್ಲ. ಎರಡನ್ನೂ ನೈಸಾಗಿ ರುಬ್ಕೊಬೇಕು. ಅಷ್ಟ್ರಲ್ಲಿ ಕುಕ್ಕರಲ್ಲಿ ನೀರಿಟ್ಕೊಂಡು ಅವರೆಕಾಳನ್ನೆಲ್ಲ ತೊಳೆದು ಹಾಕೋತೀನಿ. ಎಲ್ಲ ಒಂದೇ ಸರಿ ಹಾಕೋತೀನಿ. ಚೆನ್ನಾಗ್ ಬೇಯುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಕ್ ಬಿಟ್ರೆ ಚೆನ್ನಾಗ್ ಬೇಯುತ್ತೆ ಸಾಂಬಾರು. ಆದ್ರಿಂದ ನೀರ್ ಆಗ್ಲೇ ಕುದೀತಾ ಇದೆ. ಇವಾಗ ಕುದೀತಾ ಇರೋ ನೀರಿಗೆ ಅವರೆಕಾಳು, ಆಲೂಗೆಡ್ಡೆ, ಬದ್ನೆಕಾಯಿ, 1, 2 ನೆಲ್ಲವರೆಕಾಯಿ ಮತ್ತೆ ಅವರೆಕಾಯಿ ದಾಕಟೆ ಎಲ್ಲ ಇತ್ತಲ್ಲ ಎಲ್ಲಾನು ಹಾಕ್ಬಿಟ್ಟು ಬೇಯಿಸ್ಕೊತಾ ಇದೀನಿ. ಇದಕ್ಕೆ ಉಪ್ಪು ಹಾಕ್ಬಿಟ್ಟು ಉಪ್ಪು ಹಾಕಿದ್ದೆ. ಅದೇ ವಿಡಿಯೋ ಸ್ಕಿಪ್ ಆಗಿದೆ ಅನ್ಸುತ್ತೆ. ಬೆಂದಾದ್ಮೇಲೆ ಈಗ ನಾನು ರುಬ್ಕೊಂಡಿದ್ದೀನಲ್ಲ ಕಾಯಿ ಟೊಮೊಟೊ ಇದನ್ನ ಹಾಕೊಳ್ಳೋದು. ಅವರೆಕಾಯಿ ಸೀಸನ್ ಬಂದಾಗ್ಲಿಂದ ಬರೀ ಬೇಳೆ ಸಾರು, ಉಪ್ಪು ಸಾರು ಅಷ್ಟೇ ಮಾಡ್ತಾ ಇದೀನಿ. ಹುಳಿ ಸಾರು ಮಾಡಿರ್ಲಿಲ್ಲ. ಅವರೆಕಾಳಲ್ಲಿ ಏನೇನ್ ರೆಸಿಪಿ ಮಾಡ್ಬೋದು ಎಲ್ಲ ರೆಸಿಪಿನೂ ಮಾಡ್ಬಿಡ್ತೀವಿ ಈ ಟೈಮಲ್ಲಂತೂ ಅವರೆಕಾಳು ಸೀಸನಲ್ಲಿ. ಸ್ವಲ್ಪ ಚಳಿ ಇರೋದ್ರಿಂದ ಸ್ವಲ್ಪ ಖಾರವಾಗಿ ಸಾಂಬಾರ್ ಚೆನ್ನಾಗ್ ಟೇಸ್ಟಾಗಿ ಆಗ್ಲಿ ಅಂದ್ಬಿಟ್ಟು ಸ್ವಲ್ಪ ಖಾರ ಜಾಸ್ತಿನೇ ಹಾಕೊಂಡಿದೀನಿ. 1, 2 ಚಮಚ ಮನೇಲಿ ಮಾಡ್ಸಿರುವಂತ ಖಾರದ ಪುಡಿ ಹಾಕೊಂಡಿದೀನಿ. ಹಾಗೆ ಕಾಯಿ ಟೊಮೊಟೊ ರುಬ್ಬಿದ್ನಲ್ಲ ಕಾಯಿ ಟೊಮೊಟೊ ಕೂಡ ಹಾಕೋತಾ ಇದೀನಿ. ಇವಾಗ ನಾವ್ ಎಷ್ಟು ತೆಳ್ಳಗ್ ಬೇಕೋ ಅಷ್ಟು ತೆಳ್ಳಗೆ ಸಾಂಬಾರ್ಗೆ ನೀರ್ ಹಾಕೋಬೇಕು. ಮತ್ತೆ ಉಪ್ಪು ಅಷ್ಟೇ ಹಾಕಿರೋದ್ರಿಂದ ಕಾಳು ಹಿಡ್ಕೊಂಡಿರುತ್ತೆ. ಸಾಂಬಾರ್ಗೆ ಒಂದಿನ ಸ್ವಲ್ಪ ಉಪ್ಪು ಹಾಕೋಬೇಕಾಗುತ್ತೆ. ಸಾಂಬಾರ್ನ ಕುದಿಯಕ್ಕಿಟ್ಟು ಈ ಕಡೆ ಒಗ್ಗರಣೆ ಕೂಡ ಹಾಕೋತಾ ಇದೀನಿ. ಬಾಣ್ಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಈರುಳ್ಳಿ, ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಂಡು ಒಗ್ಗರಣೆ ಕೂಡ ಹಾಕೋತಾ ಇದೀನಿ. ಈ ಹುಳಿ ಸಾಂಬಾರ್ಗೆಲ್ಲಾನು ಟೇಸ್ಟ್ ಕೊಡೋದು ಅಂತಂದ್ರೆ ಎಷ್ಟೇ ಟೊಮೊಟೊ ಹಾಕ್ಲಿ ಹುಣಸೆ ಹಣ್ಣು ಸ್ವಲ್ಪನಾದ್ರೂ ಬಿಡ್ಬೇಕು. ಹಸಿ ಕಾಳಿಗೆಲ್ಲ ಹುಣಸೆ ಹಣ್ಣು ಹಾಕಿದ್ರೇನೆ ಟೇಸ್ಟ್ ಬರೋದು. ತುಂಬಾ ಚೆನ್ನಾಗಿರುತ್ತೆ. ಹುಣಸೆ ಹುಳಿನ ಒಂದ್ ಸ್ವಲ್ಪನಾದ್ರೂ ಹುಣಸೆ ಹುಳಿ ಹಾಕ್ಬಿಟ್ರೆ. ಈರುಳ್ಳಿನೆಲ್ಲ ಚೆನ್ನಾಗಿ ಬೇಯಿಸ್ಕೊತಾ ಇದೀನಿ. ಬಿಸಿ ಬಿಸಿ ಮುದ್ದೆಗಂತೂ ತುಂಬಾನೇ ಚೆನ್ನಾಗಿರುತ್ತೆ ಹಸಿ ಅವರೆಕಾಳು ಸಾಂಬಾರಂತೂ. ಅದ್ರಲ್ಲೂ ಹೊಲದಲ್ಲಿ ಬೆಳೆದಿರೋದು ಸೊನೆ ಅವರೆಕಾಯಿ ಸಾಂಬಾರಂತೂ ಸೂಪರ್ ಟೇಸ್ಟ್. ಉಪ್ಸಾರ್ಗೆ ಬಸ್ಸಾರ್ಗೆಲ್ಲಾನುವೆ ಸೊನೆ ಇದ್ರೇನೆ ಟೇಸ್ಟ್ ಬರೋದು. ಅದು ಅಲ್ಲದೆ ಫ್ರಿಡ್ಜಲ್ಲಿ ಇಡ್ದೇನೆ ಅಲ್ಲಿ ಹಿಡ್ದು ಅಲ್ಲಿ ಮಾಡಿದ್ರಂತೂ ಇನ್ನೂ ಟೇಸ್ಟ್ ಆಗಿರುತ್ತೆ. ಈಗ ಈರುಳ್ಳಿ ಎಲ್ಲ ಬೆಂದಿದೆಯಲ್ಲ ಸಾಂಬಾರ್ ಕುದಿದ್ದೆ ಸಾಂಬಾರನ್ನ ಹಾಕೋತಾ ಇದೀನಿ ಅದಕ್ಕೇನೆ. ಒಂದ್ ಸ್ವಲ್ಪ ಹುಣಸೆ ಹಣ್ಣನ್ನ ನೆನ್ಸಿಟ್ಟಿದೆ. ಆ ಹುಣಸೆ ಹಣ್ಣನ್ನು ಕೂಡ ಕಿವುಚಿ ಹಾಕೋತಾ ಇದೀನಿ. ಈಗ ಒಗ್ಗರಣೆನೆಲ್ಲಾನು ಅದೇ ಕುಕ್ಕರ್ಗೆ ಹಾಕೋ ಉದ್ದೇಶ ನಾನು ಪಾತ್ರೆ ಸ್ವಲ್ಪ ಅಗಲಾಗಿದೆ ಅಂತ ಹಾಕೋದಷ್ಟೇ. ವಿಸಿಲ್ ಅಂತ ಯಾವತ್ತೂ ಹಾಕ್ಸಲ್ಲ ನಾನು ಕುಕ್ಕರಲ್ಲಿ. ಹಸಿ ಕಾಳನ್ನೆಲ್ಲ ವಿಸಿಲ್ ಹಾಕ್ಸ್ ಮಾಡಿದ್ರೆ ಟೇಸ್ಟೇ ಇರಲ್ಲ. ಅದನ್ನ ಬೇಯಕ್ಕೆ ಮಾಡ್ಬೇಕು. ಈಗ ಬಾಣ್ಲಿ ಒಗ್ಗರಣೆ ಹಾಕೊಂಡಿದ್ನಲ್ಲ ಅದನ್ನ ನಾನು ಪಾತ್ರೆಗೆ ಬಗ್ಗಿಸ್ಕೊತಾ ಇದೀನಿ ಕುಕ್ಕರ್ಗೆ. ಈಗ ಎಷ್ಟು ನೀರ್ ಬೇಕೋ ಅಷ್ಟು ನೀರ್ ಹಾಕೋಬೇಕು. ಸ್ವಲ್ಪ ತೆಳ್ಳಗಿದ್ರೆ ಸಾಂಬಾರ್ ಕುದ್ದಾದ್ಮೇಲೆ ಇನ್ನೂ ಗಟ್ಟಿ ಆಗ್ಬಿಡುತ್ತೆ. ಸಾಂಬಾರ್ ಯಾವಾಗೂ ಮಾಡ್ಬೇಕಾದ್ರೆ ತೆಳ್ಳಗೆ ಇರ್ಬೇಕು. ನೀರ್ ತರ ತೆಳ್ಳಗಿತ್ತು ಅಂದ್ರೆ ಬೆಂದ್ಮೇಲೆ ಒಂದು ಮೀಡಿಯಂ ಲೆವೆಲ್‌ಗೆ ಬರುತ್ತೆ. ಜಾಸ್ತಿ ಗಟ್ಟಿಗೂ ಇರ್ಬಾರ್ದು, ಜಾಸ್ತಿ ತೆಳ್ಳಗೂ ಇರ್ಬಾರ್ದು. ಇದಕ್ ನಾನು ಇನ್ನೊಂದ್ ಸ್ವಲ್ಪ ನೀರನ್ನ ಹಾಕೋತೀನಿ. ಬೇಯೋದಕ್ಕೆ ಬಿಡ್ಬೇಕು. ನಮ್ ಕಾಳು ಸ್ವಲ್ಪ ದಪ್ಪ ಇರೋದ್ರಿಂದ ಬೇಗ ಬೇಯಲ್ಲ ಇವು ಕಾಳು.
ನೀರ್ ಹಾಕೊಂಡು ಇವಾಗ ಉಪ್ಪು ಖಾರ ನೋಡ್ಕೊಂಡು ಬೇಕಾದ್ರೆ ಹಾಕೊಂಡು ಒಂದು ಪ್ಲೇಟ್ ಅನ್ನ ಮುಚ್ಚಿ ಕುದಿಯೋದಕ್ಕೆ ಬಿಡ್ತೀನಿ. ಒಂದ್ 10 ನಿಮಿಷ ಚೆನ್ನಾಗಿ ಕುದ್ದಾದ್ಮೇಲೆ ಖಾರ ಎಲ್ಲ ಚೆನ್ನಾಗಿ ಕುದ್ದಾದ್ಮೇಲೆ ಸಾಂಬಾರ್ ರೆಡಿ ಆಗಿರುತ್ತೆ. ಅಷ್ಟರಲ್ಲಿ ಮುದ್ದೆ ಕೂಡ ಮಾಡ್ಕೊಂಡಿದೀನಿ. ಬಿಸಿ ಬಿಸಿ ಮುದ್ದೆ ಜೊತೆಲಿ ಹಸಿ ಅವರೆಕಾಳು ಸಾಂಬಾರಂತೂ ಸೂಪರ್ ಟೇಸ್ಟ್, ತುಂಬಾನೇ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈ ಚಳಿಗೆ ನೈಟ್ ಟೈಮ್ ಅಂತೂ ಅನ್ನಕ್ಕೂ ಅಷ್ಟೇನೆ, ಮುದ್ದೆಗೂ ಅಷ್ಟೇನೆ ಸೂಪರ್ ಕಾಂಬಿನೇಷನ್. ಅಡಿಗೆ ಆದ ತಕ್ಷಣ ಮಕ್ಳಿಗೆ ನಾನು ಮುದ್ದೆ ಊಟ ಮಾಡಿಸ್ತೀನಿ ಅದ್ರಿಂದ. ಸ್ವಲ್ಪ ಅವ್ರು ಕಾಳು ಅಂದ್ರೆ ಸ್ವಲ್ಪ ಜಾಸ್ತಿ ತಿಂತಾರೆ ಕಾಳು ಅಂತ ಅಂದ್ರೆ. ಹಸಿ ಕಾಳಲ್ವಾ ಅದ್ರಿಂದ ತಿಂತಾರೆ ಅಂದ್ಬಿಟ್ಟು. ಇಷ್ಟ್ ದಿನ ಹಸಿ ಕಾಳು ಹಾಕಿ ಸಾಂಬಾರೇ ಮಾಡಿರ್ಲಿಲ್ಲ ನಾನು. ಬರೀ ಬೇಳೆ ಸಾರು, ಉಪ್ಸಾರೇ ಮಾಡ್ತಿದ್ದೆ. ಇವತ್ತು ಡಿಫ್ರೆಂಟ್ ಆಗಿ ಹಸಿ ಅವರೆಕಾಳು ಸಾಂಬಾರ್ ಮಾಡಿದ್ದೀನಲ್ಲ ಅದರಿಂದ ಮಕ್ಳಿಗೆ ಮುದ್ದೆ ತಿನ್ಸೋಣ ಅಂದ್ಬಿಟ್ಟು ತಟ್ಟೆಗೆ ಹಾಕೊಂಡಿದೀನಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.